ಈ ಒಂದು ವಿಡಿಯೋನ ಎಸ್ ಸರ್ ಫ್ಯಾನ್ಸು ದಯವಿಟ್ಟು ಕೊನೆವರೆಗೂ ನೋಡಿ. ಒಂದು ಇಂಪಾರ್ಟೆಂಟ್ ಮೆಸೇಜ್ ಹೇಳಕ್ ಹೊರಟಿದ್ದೀನಿ, ದಯವಿಟ್ಟು ಕೇಳಿಸ್ಕೊಳ್ಳಿ. ಖಂಡಿತವಾಗ್ಲೂ ನಾನು ಹೇಳ್ತೀನಿ, ಟಾಕ್ಸಿಕ್ ಅಲ್ಲಿ ಒಂದು ಧರ್ಮದ ಕುರಿತಂತೆ ಅವಹೇಳನ ಮಾಡುವಂತದ್ದಿದ್ರೆ ನಾವು ನಿಮ್ ಜೊತೆ ಸೇರ್ತೀವಿ, ಡೋಂಟ್ ವರಿ. ಆದ್ರೆ ಹಾಗಿರೋದಿಲ್ಲ, ಖಂಡಿತ ಇರೋದಿಲ್ಲ. ಯಾಕೆಂದ್ರೆ ವಿಚಾರವಂತರು, ಯಶ್ ನಿರ್ಮಾಪಕರು, ಅವರು ಅಷ್ಟು ಕೋಟಿ ದುಡ್ಡು ಹಾಕಿದಾಗ ಅವ್ರು ಯಾವತ್ತೂ ಅಂತ ಕೆಲಸ ಮಾಡೋದಿಲ್ಲ. ನಮಸ್ಕಾರ ಎಲ್ರಿಗೂ. ನಾನು ಸ್ಟಾರ್ಟಿಂಗಲ್ಲಿ ಹಾಕಿದ ವಿಡಿಯೋ ಈಗಾಗಲೇ ನೋಡಿರ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ನೆನ್ಪಿಟ್ಕೊಳ್ಳಿ, ದಿಸ್ ವಿಲ್ ಬಿ ಜಸ್ಟ್ ಒನ್ ಆಫ್ ದಿ ಇನ್ಸ್ಟೆನ್ಸಸ್. ಈ ಥರದ್ದು ಹಲವಾರು ಪ್ರೊಟೆಸ್ಟ್ಗಳು ನೋಡ್ತೀರಾ, ಹಲವಾರು ಅಡಚಣೆಗಳು ಕಾಣಿಸುತ್ತೆ ನಿಮಗೆ. ಯಾರಿಂದ ಹೇಗಾಗ್ತಿದೆ ಅನ್ನೋದು ಒಂದು ಸ್ವಲ್ಪ ಲಾಜಿಕ್ ಯೂಸ್ ಮಾಡಿದ್ರೆ ಅರ್ಥ ಆಗುತ್ತೆ ನಿಮಗೆ. ನೆನ್ಪಿಟ್ಕೊಳ್ಳಿ, ಒಂದೇ ದಿವಸ 2 ಫಿಲಮ್ ಬರ್ತಾ ಇದೆ. ಸೊ ನಾವು ಯಶ್ ಫ್ಯಾನ್ಸ್ ಆಗಿ ಅಥವಾ ಕನ್ನಡ ಸಿನಿಮಾ ಇಂಡಸ್ಟ್ರಿ ಫ್ಯಾನ್ಸ್ ಆಗಿ ಏನು ಮಾಡಬೇಕು? ಪಾಯಿಂಟ್ ನಂಬರ್ 1, ದಯವಿಟ್ಟು ಯಾರು ಟ್ರಿಗರ್ ಆಗಬೇಡಿ. 100% ಈ ಒಂದು ಸಿನಿಮಾನ ಡಿಫೇಮ್ ಮಾಡೋಕ್ಕೆ ಎಲ್ಲ ಪ್ರಯತ್ನಗಳು ನಡೆಯುತ್ತೆ. ಎಲ್ಲ ಥರ ಕಮ್ಯೂನಲ್ ಆ್ಯಂಗಲ್ ಕೂಡ ತರ್ತಾರೆ. ನಾನಿಲ್ಲಿ ಕೇಳಬೇಕಾಗಿರೋದು ಒಂದೇ ಪ್ರಶ್ನೆ, ಇಲ್ಲಿ ಕ್ರಿಶ್ಚಿಯಾನಿಟಿ ವಿರುದ್ಧ ಎಸ್ ಸರ್ ಏನೋ ಮಾಡಿದ್ರು ಅನ್ನೋ ರೀತಿಯಲ್ಲಿ ಪೊಟ್ರೆ ಮಾಡ್ತಾ ಇದ್ದಾರೆ. ನೀವು ಯಾವತ್ತಾದರೂ ಎಸ್ ಸರ್ ಈ ಥರದ ವಿಷಯ ಬಗ್ಗೆ ಮಾತಾಡಿರೋದು ನೋಡಿದ್ದೀರಾ? ಯಾವ್ದಾದ್ರು ಧರ್ಮದ ಬಗ್ಗೆ ಮಾತಾಡೋದು ನೋಡಿದ್ದೀರಾ? ಇದೆಲ್ಲ ಮಾಡೋದು ಬರೀ ರಾಜಕಾರಣಿಗಳು ಮಾತ್ರ. ಆ್ಯಂಡ್ ಸಿನಿಮಾದಲ್ಲಿರೋ ಕಂಟೆಂಟ್ ಬಗ್ಗೆ ಯಾರಿಗೂ ಕೂಡ ಏನೂ ಗೊತ್ತಿಲ್ಲ. ನನಗೆ ಕಾನ್ಫಿಡೆನ್ಸ್ ಇದೆ ಈ ಒಂದು ಸಿನಿಮಾದಲ್ಲಿ ಧರ್ಮಕ್ಕೆ ಮೀರಿ ಒಂದು ಮೆಸೇಜ್ ಇದೆ ಅಂತ. ಇನ್ಫ್ಯಾಕ್ಟ್ ಆ ಟೀಸರ್ ವಿಜುವಲ್ನಲ್ಲಿ ಅಬ್ಸರ್ವ್ ಮಾಡಿದ್ರೆ ಈ ಒಂದು ಸ್ಟ್ಯಾಚ್ಯೂನ ಒಂದು ಮೆಟಫರ್ ಥರ ಯೂಸ್ ಮಾಡ್ಕೊಂಡಿದ್ದಾರೆ. ಆ ಪ್ರತಿಮೆಯ ಮುಖದಲ್ಲಿರೋ ಎಕ್ಸ್ಪ್ರೆಷನ್ ಬೇಜಾರು ಮಾಡ್ಕೊಂಡಿರೋ ರೀತಿಲಿದೆ. ಆ್ಯಂಡ್ ಒಂದು ಯೋಚನೆ ಮಾಡಿ, ಈ ಒಂದು ಸಿನಿಮಾನ ಡೈರೆಕ್ಟ್ ಮಾಡಿರೋರು ಗೀತು ಮೋಹನ್ ದಾಸ್, ಒಬ್ಬರು ಮಹಿಳೆ. ಆ್ಯಂಡ್ ಈ ಒಂದು ಸಿನಿಮಾನ ಹಾಲಿವುಡ್ಗೆ ತೊಗೊಂಡೋಗ್ಬೇಕು ಅಂದ್ಕೊಂಡಿದ್ದಾರೆ. ಆ್ಯಂಡ್ ಹೊರ ದೇಶದಲ್ಲಿ ಕ್ರಿಶ್ಚಿಯಾನಿಟಿ ಧರ್ಮನ ಪಾಲಿಸೋರು ತುಂಬ ಜನ ಇದ್ದಾರೆ. ಇಲ್ಲೇ ಲಾಜಿಕಲಿ ಯೋಚನೆ ಮಾಡಿ, ಅವರು ಹರ್ಟ್ ಮಾಡಬೇಕು ಅಂತ ಯಾವ್ದಾರು ಇಂಟೆನ್ಷನ್ಸ್ ಇಟ್ಕೊಂಡು ಮಾಡಿರ್ತಾರ? ಸೊ ಆಗಲೇ ಹೇಳ್ದಂಗೆ ಈ ಥರ ಹಲವಾರು ಆಬ್ಸ್ಟಿಕಲ್ನ ನಾವು ಫೇಸ್ ಮಾಡಬೇಕಾಗುತ್ತೆ. ಯಾರಿಂದ ಆಗಿದೆ ಅಂತ ಹೇಳಕ್ಕೆ ಸ್ಟಾರ್ಟ್ ಮಾಡಿದ್ರೆ ಅದೊಂದು ದೊಡ್ಡ ಕಾಂಟ್ರವರ್ಸಿನೇ ಆಗ್ಬಿಡುತ್ತೆ. ಫಸ್ಟು ಒಂದು ತಿಳ್ಕೊಳ್ಳಿ, ಕನ್ನಡ ಫಿಲಮ್ ಇಂಡಸ್ಟ್ರಿ ಫ್ಯಾನ್ಸ್ ಎಲ್ಲ ಒಂದಾಗಬೇಕಾಗತ್ತೆ. ನೋಡಿ, ನಾನು ಕೂಡ ಮಾರಕ್ ನೋಡಿದೆ, ಸೂ ಫ್ರಮ್ ಸೋ ನೋಡಿದೆ, 45 ನೋಡಿದೆ. ಯಾವುದೇ ಒಂದು ಕನ್ನಡ ಸಿನಿಮಾದ ಸಪೋರ್ಟ್ಗೆ ಅಂತ ಬಂದಾಗ ಎಸ್ ಸರ್ ಫ್ಯಾನ್ಸು ಯಾವಾಗಲೂ ಸಪೋರ್ಟ್ ಮಾಡ್ಕೊಂಡೇ ಬಂದಿದ್ದಾರೆ. ಇನ್ಫ್ಯಾಕ್ಟ್ ಎಸ್ ಸರ್ ಸ್ವತಃ ಕನ್ನಡ ಸಿನಿಮಾಗಳಿಗೆ ದೊಡ್ಡ ಅಮೌಂಟಲ್ಲಿ ಸಪೋರ್ಟ್ ಮಾಡ್ತಾರೆ. ಸೊ ನಾವು ಕನ್ನಡ ಇಂಡಸ್ಟ್ರಿ ಫ್ಯಾನ್ಸ್ ಆಗಿ ಏನು ಮಾಡಬೇಕು? ನೀವು ಇನ್ಸ್ಟಾಗ್ರಾಮರ್ ಅಥವಾ ಇನ್ಫ್ಲುಯೆನ್ಸರ್ ಆಗಿದ್ರೆ ದಯವಿಟ್ಟು ಈ ಥರ ತಪ್ಪು ವಿಚಾರಗಳನ್ನ ಎತ್ತಿ ಹಿಡಿದು ಮಾತಾಡಬೇಕಾಗುತ್ತೆ. ಆಮೇಲೆ ಈ ಒಂದು ಸಿನಿಮಾನ ನಮ್ಮ ಸ್ವಂತ ಸಿನಿಮಾ ಅಂದ್ಕೊಂಡು ನಾವು ಪ್ರಮೋಟ್ ಕೂಡ ಮಾಡಬೇಕಾಗುತ್ತೆ. KGF ಬಂದ ನಂತರ ಎಷ್ಟು ಕನ್ನಡ ಸಿನಿಮಾಗಳಿಗೆ ಅದು ಆಸರೆ ಆಯಿತು. ಒಂದು ದೊಡ್ಡ ಮಟ್ಟದಲ್ಲಿ ಮಾರ್ಕೆಟ್ನ ತಂದುಕೊಡ್ತು, ಹಲವಾರು ಜಾಬ್ಸ್ ಕ್ರಿಯೇಟ್ ಆಯಿತು. ಮತ್ತೆ ಅದೇ ಒಂದು ಇಂಟೆನ್ಷನ್ನು, ಗೋಲ್ನ ಇಟ್ಕೊಂಡು ಟಾಕ್ಸಿಕ್ ಸಿನಿಮಾ ಬರ್ತಾ ಇರೋದು. ಸೊ ದಯವಿಟ್ಟು ಸಪೋರ್ಟ್ ಮಾಡಿ, ಒಂದು ಅವೇರ್ನೆಸ್ನ ಬಿಲ್ಡ್ ಮಾಡಿ ಅಂತ ಹೇಳ್ತಾ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನಮ್ಮ ಇನ್ಸ್ಟಾಗ್ರಾಮ್ನ ಅಕೌಂಟ್ನ ಲಿಂಕು ಡಿಸ್ಕ್ರಿಪ್ಷನ್ ಹಾಕಿದ್ದೀನಿ, ನಾನು ಕೂಡ ಫಾಲೋ ಮಾಡಿ ಅಂತ ಹೇಳ್ತಾ ಸೈನಿಂಗ್ ಆಫ್. ಇದು ನಿಮ್ಮ ಹಾನೆಸ್ಟ್ ಕನ್ನಡಿಗ.